ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದೀರಾ? ಇದು ಪರಿಸರ ಸ್ನೇಹಿ, ಆರಾಮದಾಯಕ, ಜೊತೆಗೆ ಹಣದ ಉಳಿತಾಯ ಕೂಡ ಮಾಡಬಹುದು. ನೀವು ಕಪ್ ಹೇಗೆ ಬಳಸಬೇಕು ಎಂದು ಅರಿತುಕೊಂಡರೆ ಅತ್ಯಂತ ಸುಲಭವಾಗಿ ಉಪಯೋಗಿಸಬಹುದು. ಈ ವಿಡಿಯೋದಲ್ಲಿ ಮೆನ್ಸ್ಟ್ರುವಲ್ ಕಪ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆಯಿರಿ. ಇದರಿಂದ ಬ್ಯಾಕ್ಟೀರಿಯಾ ಯೋನಿ ಪ್ರವೇಶಿಸುವುದನ್ನು ತಡೆಯಬಹುದು. ಕಪ್ ಬಳಸುವುದಕ್ಕೂ ಮೊದಲು ಕಪ್ ಅನ್ನು ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸರ್ ಕಂಟೈನರ್ಗೆ ಬಿಸಿ ನೀರನ್ನು ಹಾಕಿ ಕಪ್ ಅನ್ನು ಒಳಗಡೆ ಇಟ್ಟು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಕಾಯಿರಿ. ಈಗ ಕಪ್ ಉಪಯೋಗಿಸಲು ಸಿದ್ಧ. ಕಪ್ ಅನ್ನು ಫೋಲ್ಡ್ ಮಾಡಿ. ಸಿ ಫೋಲ್ಡ್, ಪಂಚ್ ಡೌನ್ ಫೋಲ್ಡ್ ಅಥವಾ 7 ಫೋಲ್ಡ್, ಹೀಗೆ ನಿಮಗೆ ಯಾವುದು ಸರಿ ಹೊಂದುತ್ತದೆಯೋ ಪ್ರಯತ್ನಿಸಿ. ಕಪ್ ಅನ್ನು ಇನ್ಸರ್ಟ್ ಮಾಡುವ ಮೊದಲು ನಿಮಗೆ ಅನುಕೂಲಕರವಾದ ಪೊಸಿಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಕೆಳಗೆ ಕುಳಿತುಕೊಂಡು ಅಥವಾ ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ಪ್ರಯತ್ನಿಸಿ. ನಿಮಗೆ ಹೇಗೆ ಆರಾಮದಾಯಕವಾಗುತ್ತದೆ ಎಂದು ಕಂಡುಕೊಳ್ಳಿ. ಕಪ್ ಅನ್ನು ಯೋನಿಯಲ್ಲಿ ಅಳವಡಿಸಲಾಗುತ್ತದೆ, ಮೂತ್ರದ ರಂಧ್ರದಲ್ಲಿ ಅಲ್ಲ. ಕಪ್ ಗರ್ಭಾಶಯದ ಕೆಳಗೆ ಕುಳಿತಿರಬೇಕು. ಫೋಲ್ಡ್ ಮಾಡಿದ ಕಪ್ ಅನ್ನು ನಿಧಾನವಾಗಿ ನಿಮ್ಮ ಯೋನಿಯ ಒಳಗೆ ಇನ್ಸರ್ಟ್ ಮಾಡಿ. ಅದು ಒಳಗೆ ಹೋದ ನಂತರ ಸ್ವತಃ ತೆರೆದುಕೊಳ್ಳುತ್ತದೆ. ಕಪ್ ಸರಿಯಾಗಿ ಅಳವಡಿಸಿದ ನಂತರ ನಿಮ್ಮ ಫ್ಲೋಗೆ ಅನುಗುಣವಾಗಿ ಇದನ್ನು 12 ಗಂಟೆಗಳವರೆಗೂ ಸಹ ಧರಿಸಬಹುದು. ಸ್ವಿಮ್ಮಿಂಗ್, ವ್ಯಾಯಾಮ, ಸೈಕ್ಲಿಂಗ್ ಹಾಗೂ ಏನೇ ಕೆಲಸವಿದ್ದರೂ ಅಥವಾ ಮಲಗುವಾಗಲೂ ಸಹ ಕಪ್ಪನ್ನು ಉಪಯೋಗಿಸಬಹುದು. ಕಪ್ಪನ್ನು ತೆಗೆಯುವಾಗ ಕಪ್ನ ಸ್ಟೆಮ್ ಹಿಡಿದು ಎಳೆಯಬಾರದು. ಬದಲಾಗಿ ಕಪ್ನ ಬೇಸನ್ನು ಹಿಡಿದು ಪಿಂಚ್ ಮಾಡಿ ಸೀಲ್ ಬಿಡಿಸಿ ನಂತರ ನಿಧಾನವಾಗಿ ಹೊರತೆಗೆಯಿರಿ. ನಂತರ ಕಪ್ಪನ್ನು ಖಾಲಿ ಮಾಡಿ ಬಿಸಿ ನೀರಿನಲ್ಲಿ ತೊಳೆದರೆ ಪುನಃ ಬಳಸಲು ಸಿದ್ಧ. ನಿಮ್ಮ ಪೀರಿಯಡ್ ಮುಗಿಯುವ ತನಕವೂ ಸಹ ಕಪ್ಪನ್ನು ಮರುಪಯೋಗಿಸಬಹುದು. ಹಾಗೂ ಪೀರಿಯಡ್ ಮುಗಿದ ಮೇಲೆ ಕಪ್ಪನ್ನು ಕ್ಲೀನ್ ಮಾಡಿ ಸ್ವಚ್ಛ ಕಾಟನ್ ಪೌಚ್ನಲ್ಲಿ ತೆಗೆದಿಡಿ. ಯಾವುದೇ ಹೊಸ ವಿಷಯದಂತೆ ಮೆನ್ಸ್ಟ್ರುವಲ್ ಕಪ್ ಬಳಸುವುದಕ್ಕೂ ಸಹ ಕೆಲವು ಸಮಯ ಬೇಕಾಗುತ್ತದೆ. ಆದರೆ ಒಮ್ಮೆ ಹೇಗೆ ಬಳಸಬೇಕು ಅನ್ನುವುದನ್ನು ಕಲಿತರೆ ಪ್ರತಿಯೊಂದು ಹೆಣ್ಣುಮಕ್ಕಳ ಜೀವನವನ್ನೇ ಬದಲಾಯಿಸಬಲ್ಲದು.